ದೇವಸ್ಥಾನ ಹೋಗ್ತಿದ್ವಿ ಕನಕಪುರ ಹತ್ರ. ಇವ್ರದ್ದು ಮಧು ಐಶ್ವರ್ ಆನಿವರ್ಸರಿ ಬಂತ ಕಣ್ಣಲ್ಲೇ ಮಾತಾಡ್ತಾನಲ್ಲ. ನನ್ನ ಗಂಡಂಗೆ ತಿನ್ನಿಸ್ತಾ ಇದೀನಿ. ಅರೆ ವಾಪಸ್ ಅವ್ನು ತಿನ್ಸಲ್ಲ ಅಂತ ಗೊತ್ತು. ಅದು ನಾನೇ ಸಕ್ಕತ್ತಾಗೋಯ್ತು ನಿಜ. ಹತ್ರದಿಂದನೇ ನೋಡಿದ್ವಿ ನಾವು. ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡಿಸ್ತೀನಿ ಇದ್ದೇ ವ್ಲಾಗಲ್ಲಿ. ಹೌದು, ನನ್ನ ಆ್ಯನಿವರ್ಸರಿಗೆ ಹಾಸನಕ್ಕೆ ಬಂದಿ. ಹಲೋ, ವೆಲ್ಕಮ್ ಬ್ಯಾಕ್ ಮಧು ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ನಮ್ಮ ಆ್ಯನಿವರ್ಸರಿ ಸ್ಪೆಷಲ್ಗೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗ್ಬೇಕಾದ್ರೆ ಏನೇನೆಲ್ಲ ಮಾಡ್ತೀವಿ, ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ ಆಯಿತಾ. ಲೆಟ್ಸ್ ಗೋ. ಬಂಗಾರಿ ಹಾಯ್. ಹಾಯ್ ಎಲ್ಲರಿಗೂ ಹಾಯ್. ನಾವು ಕಬ್ಬಾಳಮ್ಮ ದೇವಸ್ಥಾನ ಹೋಗ್ತಿದ್ವಿ ಕನಕಪುರ ಹತ್ರ. ಇವ್ರದ್ದು ಮಧು ಐಶ್ವರ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ, ನೋಡೋಣ ಏನ್ ಕೊಡ್ಸ್ಬೋದು ಅವ್ರು ಅಂತ. ಇವತ್ತು ಅಪ್ಪಿತಪ್ಪಿ ಇವತ್ತು ಗುರುವಾರ ಬಂದ್ಬಿಟ್ಟಿದೆ. ಏನಿದ್ರು ಪುಳ್ಚಾರ್ಗೆ ಫಿಕ್ಸ್ ಆಗ್ಬಿಟ್ಟಿದೀವಿ ಮೈಂಡ್ ಸೆಟ್. ನೀವು ಪುಳ್ಚಾರ ಏನ್ ನೀವು ಕಾಫಿ ಟೀ ಕುಡಿಯಕ್ಕೆ ಬಂದಿದ್ದೀವಿ ಈಗ. ಲೈಟಾಗಿ ತಿಂಡಿ ತಿನ್ನಕ್ಕೆ ನಿಲ್ಸಿದ್ದೀವಿ. ಸೊ ಇದು ಯಾವುದೇ ಹೋಟೆಲು ಹಯಗ್ರೀವದ ಮಂದಾರ್ತಿ ವೈಭವ. ಸೊ ಅಲ್ಲಿ ನಿಲ್ಸಿದ್ದೀವಿ. ಸ್ವಲ್ಪ ತಿಂಡಿ ತಿನ್ಕೊಂಡು ಹೋಗ್ಬೇಕು ಇಲ್ಲಿಂದ ದೇವಸ್ಥಾನಕ್ಕೆ. ಟೈಮ್ ಆಲೆ 12 ಗಂಟೆ ಆಗಿದೆ. ಮನೆ ಬಿಟ್ಟಿದೆ 11:30 ಅನಿಸುತ್ತೆ, ಅಲ್ಲ 11 ಗಂಟೆ ಅನಿಸುತ್ತೆ. ತಿಂಡಿ ತಿನ್ಕೊಂಡು ಹೊರಡಬೇಕು. ಸರಿ, ಹಾಯ್ ಹಾಯ್ ಮಾಡಿ. ಕಂದು ನಿದ್ದೆ ಬಂತ ಕಣ್ಣಲ್ಲೇ ಮಾತಾಡ್ತಾನಲ್ಲಪ್ಪ. ಕಣ್ಣಲ್ಲೇ ಮಾತು ಬಂತು 1x ಬಂತು. ಹಾಯ್ ಗೈಸ್, ನಮ್ದು ಆ್ಯನಿವರ್ಸರಿ ಅಂತ ಕೇಸರಿ ಬಾತ್ ಆರ್ಡರ್ ಮಾಡಿ ನನ್ನ ಗಂಡಂಗೆ ತಿನ್ನಿಸ್ತಾ ಇದ್ದೀನಿ. ಅರೆ ವಾಪಸ್ ಅವ್ನು ತಿನ್ಸಲ್ಲ ಅಂತ ಗೊತ್ತು. ಅದು ನಾನೇ ಅದೆಲ್ಲ ಲವ್ ಮಾಡೋದು ಎಕ್ಸ್ಪ್ರೆಸ್ ಮಾಡೋದು. ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ ಅಷ್ಟೇ. ಎಷ್ಟು ಚಂದ ಪೋಸ್ ಕೊಡ್ತಿದೆ ಅಂದರೆ ಅಂಕಲ್ ಅವನ್ಗೆ ಕೊಡಿ. ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ರಶ್ ಏನಿಲ್ಲ, ನಾರ್ಮಲ್ ಇದಿದೆ. ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತೀವಿ. ಪೂಜೆ ಸಾಮಾನು ಮನೆಯಿಂದನೇ ತಂದಿದ್ವಿ. ಸೊ ಬನ್ನಿ ಪೂಜೆ ಮಾಡಿಸೋಣ. ಇಂಚಿ ನೋಡಿಲ್ಲ, ಇದು ಕಣ್ಣು ಮುಚ್ಚತೆ ಕಂಡುಬಿಡುತ್ತೆ ಕಡೆ ಇಲ್ಲಿ. ಅಲ್ಲ, ಅದು ಹಿಂದೆ ನಿನ್ನಿಂದ ಮುಂದೆ ಹೋಗು. ಮತ್ತು ಇಲ್ಲಿ ಸೊ ಫೈನಲಿ ದರ್ಶನ ಆಯಿತು. ಸಖತ್ ಹತ್ರದಿಂದ ನೋಡಿದ್ವಿ. ಹತ್ರದಿಂದ ನೋಡೋಕ್ಕೆ ಕಾರಣಕರ್ತರು ನಮ್ಮ ಅಂಕಲಿಂದ ನೋಡಿದ್ವಿ. ಸೊ ಹತ್ರದಿಂದ ದರ್ಶನ ಸಕ್ಕದಾಯಿತು. ಹೆಂಗನ್ನಿಸ್ತು? ಜನ ರಶ್ ಇಲ್ಲ ಇವತ್ತು. ಕರೆಕ್ಟ್, ಗುರುವಾರ ಬಂದಿದ್ದೀವಿ. ನಾಳೆ ರಶ್ ಇರುತ್ತೆ, ಶುಕ್ರವಾರ. ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು ಅಂಕಲ್. ಐಶೋ, ಈಗ ಕಬ್ಬಾಳಮ್ಮ ದೇವಸ್ಥಾನ ದರ್ಶನವಾಯ್ತು. ನೆಕ್ಸ್ಟ್ ಎಲ್ಲಿಗೆ ಹೋಗೋದ ಅಂತ? ಎಲ್ಲಿಗೂ ಇಲ್ಲ, ಊಟ ಗೀಟ ಮಾಡ್ಕೊಂಡು ಮನೆಗೆ ಹೋಗೋದು. ಚೆನ್ನಾಗೈತೆ ದರ್ಶನ? ಸಕ್ಕತ್ತಾಗೋಯ್ತು ನಿಜ. ಹತ್ರದಿಂದನೇ ನೋಡಿದ್ವಿ ನಾವು. ಏನ್ ಜನನ ಅಷ್ಟೊಂದು ರಶ್ ಇಲ್ಲ. ಶುಕ್ರವಾರ ಆಗಿತ್ತಲ್ಲ, ಗುರುವಾರ ಆಗಿತ್ತಲ್ಲ, ಸರಿ ಗುರುವಾರ ಆಗಿತ್ತಲ್ಲ, ಅದಕ್ಕೋಸ್ಕರ ಜನ ಏನು ರಶ್ ಆಗಿಲ್ಲ, ಆರಾಮಾಗಿತ್ತು. ಚೆನ್ನಾಗಿತ್ತು. ಸೊ ಫೋಟೋ ತಕೊಂಡೆ ಇವಾಗ ಹೋಗೋಣ ಬನ್ನಿ. ಫೈನಲಿ ಊಟಕ್ಕೆ ನಿಲ್ಸಿದ್ದೀವಿ. ಊಟ ಮಾಡ್ಕೊಂಡು ನಮಗೋಸ್ಕರ ಒಬ್ರು ಸ್ಪೆಷಲ್ ಗೆಸ್ಟ್ ಕಾಯ್ತವ್ರೆ. ಮೀಟ್ ಮಾಡ್ಕೊಂಡು ಬರ್ಬೇಕು. ಇವಾಗ ಇಲ್ಲಿಂದ ಊಟ ಮಾಡ್ಕೊಂಡು ಹೋಗಿ ಇವಾಗ ಏನೇನು ಊಟ ಆರ್ಡ್ರ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಆಯ್ತಾ. ಇಲ್ಲಿ ನಮ್ಮ ಲಡ್ಡು ಬುಡ್ಡಿ ಚೇಪ ಸೂಪ್ ಬಂದಿದೆ ಎಲ್ರಿಗೂ. ಇದು ನಾರ್ತ್ ಇಂಡಿಯನ್ ಆರ್ಡ್ರ್ ಮಾಡಿದೆ, ಅದಕ್ಕೆ ಪಾಪಡ್ ಬಂದಿದೆ. ಹೇಗಿದೆ ಅಮ್ಮ? ಚೆನ್ನಾಗಿತ್ತು. ಪಾರ್ಟಿ ಎಲ್ಲ ನಿಂದೆ ತಾನೆ? ಪಾರ್ಟಿ ಎಲ್ಲ ನಿಂದೆ ತಾನೆ, ಅದಕ್ಕೆ ಚೆನ್ನಾಗಿತ್ತು. ಸರಿ, ಏನು ಸೂಪರ್ ಆಗಿದೆಯಾ? ಭೋಜನವಿದು, ವಿಶಿಷ್ಟ ಭಕ್ಷ್ಯಗಳಿವು. ಸಕ್ಕತ್ತಾಗಿ ಆಯ್ತು.
ಚೆನ್ನಾಯ್ತಣ್ಣ. ಅಂಕಲ್ ಹೇಗಿದೆ? ಓಹೋ, ಆಂಬಿಯನ್ಸ್ ಅಷ್ಟೇ ಸಖತ್ತಾಗಿದೆ, ಚೆನ್ನಾಗಿದೆ ಆಂಬಿಯನ್ಸ್. ಅಕ್ಕಿ ರೊಟ್ಟಿ ತಗೊಂಡಿದ್ದೀನಿ, ಅಕ್ಕಿ ರೊಟ್ಟಿ ಬಂತು. ಕೇಸ್ ಊಟ ಎಲ್ಲ ಆಯಿತು. ಸೊ ಇಲ್ಲಿ ನಾವು ಯಾವುದಿದು ಗೊತ್ತಾ, ಶ್ರೀ ಕೃಷ್ಣ ಗಾರ್ಡನ್. ಬೇಡ ಬೇಡ ಅಂತ ಹೇಳ್ಬಿಡಿ, ಹಿಂಚೇರದ. ಸೊ ಫೈನಲಿ ಊಟ ಆಯಿತು. ಇವಾಗ ಉಳ್ಬೇಕು, ಟೈಮ್ ಆಗ್ಬಿಟ್ಟೈತೆ ಪಾಪ. ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡಿಸ್ತೀನಿ ಇದ್ದೇ ವ್ಲಾಗಲ್ಲಿ. ಸ್ಪೆಷಲ್ ಅಲ್ಲ, ನಮಗೆ ಸ್ಪೆಷಲ್ ಅವರು. ಸೊ ನೋಡೋಣ, ತೋರಿಸ್ತೀನಿ ಇದೇ ವ್ಲಾಗಲ್ಲಿ, ಆಯಿತಾ? ಪಾಪ ಅವ್ರು ಆಲ್ರೆಡಿ ಬೇರೆ ಕೆಲ್ಸಕ್ಕೆ ಬಂದಿದ್ರು ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಕಾಯ್ತಾ ಇದ್ದಾರೆ. ಇನ್ನೊಂದು 1.5 ಅವರಲ್ಲಿ ಬೆಂಗಳೂರಿಗೆ ಹೋಗ್ತೀವಿ. ತೆಗಿರಿ ಬಾಸ್. ಊಟ ಮಾಡೋದಾ? ಸಖತ್ತಾಗೈತಾ? ನೀವೇ ಪೇ ಮಾಡಿಬಿಟ್ರಿ? ನಾನು ಮಾಡ್ತಿದ್ನಲ್ಲ. ಸರಿ ಬನ್ನಿ ಗೈಸ್. ಇವಾಗ ಕಾರಿಂದ ಡೈರೆಕ್ಟ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಮಾಡಕ್ಕೆ ಜಾಗ ಇಲ್ಲ ಅಲ್ಲಿ, ಜಾಗ ಇಲ್ಲ ಅಂತ ಅದಕ್ಕೇನೆ ಲೈಕ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಯಾರನ್ನ ಮೀಟ್ ಮಾಡೋಕ್ಕೆ, ಸೆಲೆಬ್ರಿಟಿ ಅವ್ರನ್ನ ಅಪಾಯಿಂಟ್ಮೆಂಟ್ ತಗೋಬೇಕು, ತಗೊಂಡು ಹೋಗ್ತಾ ಇದ್ದೀವಿ ಮೀಟ್ ಮಾಡೋಕ್ಕೆ ಅಲ್ವಲ್ಲ. ತೋರಿಸ್ತೀನಿ ಯಾರು ಅಂತ. ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತಲ್ಲಮ್ಮ, ಹೆಂಗೆ ಪರಿಚಯ ಇವರಿಗೆ ಅಂತ. ಸೊ ಬನ್ನಿ ತೋರಿಸ್ತೀನಿ. ಇವಾಗ ಅವರು ರೈಲ್ವೆ ಸ್ಟೇಷನಲ್ಲಿದ್ದಾರೆ, ಹೋಗಿ ಮೀಟ್ ಮಾಡೋಣ ಅಲ್ಲಮ್ಮ. ಸುಮ್ಮನೆ ವ್ಲಾಗ್ ಮಾಡ್ತಾ ಇದ್ದೀನಿ. ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ, ಫುಲ್ಲು ಮಳೆ 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 ನೋಡಿ. ನಮ್ಮ ಬ್ಲಾಗ್ಗೆ ಇವಾಗ ಯಾರು ಬಂದಿದ್ದಾರೆ ಅಂತ ಹಾಯ್ ಮಾಡಿ. ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ರಲ್ಲ, ಅದಕ್ಕೇನೆ. ಎಲ್ಲಿ ರೈಲ್ವೆ ಸ್ಟೇಷನ್ ನಿಮ್ದು ಆರೆಂಜ್, ನಮ್ದು ಬ್ಲೂ ಕಲರು, ನಿಮ್ದು ಆರೆಂಜ್ ಕಲರು. ಸೊ ರೈಲ್ವೆ ಸ್ಟೇಷನ್ ಅಲ್ಲಿ ಮೀಟ್ ಮಾಡಿದೀವಿ. ಮಳೆ ಬೇರೆ ಬರ್ತೈತೆ. ಹೌದು, ನನ್ನ ಆನಿವರ್ಸರಿಗೆ ಹಾಸನಕ್ಕೆ ಬಂದಿ. ಪ್ಲಸ್ ಪಾಯಿಂಟ್ ಅಂದ್ರೆ ನಾವು ನೀವು ಮೀಟ್ ಮಾಡಕ್ಕೆ ನಮ್ಮ ಅಂಕಲ್ ಕರೆಕ್ಟಾಗಿ 5 ಗಂಟೆ ಬೆಂಗಳೂರು ಎಕ್ಸಾಕ್ಟ್ ಇರಲೇಬೇಕು ಅಂತ ಹೇಳಿದ್ರು. ಅವ್ರು ಡ್ಯೂಟಿ ಹೋಗ್ಬೇಕಿತ್ತು, ಅದಕ್ಕೆ ಅರ್ಜೆಂಟ್ ಮಾಡಿ ಬೇಗನೆ ಕರ್ಕೊಂಡು ಬಂದ್ರೆ. ಇವಾಗ ನಾವು ಇದು 8 ಗಂಟೆ ಮಾಡೋದು ಬರೋಷ್ಟಲ್ಲಿ ನನಗೆ ಗೊತ್ತಾಯ್ತು. ಬೆಳಗ್ಗೆ ಎಲ್ಲ ಕೇಳಿದೆ ಪ್ಲಾನ್ ಏನು ಅಂತ. ಪ್ಲಾನ್ ಏನು ಮಾಡಿಲ್ಲ ಅಂದ್ರೆ ಡಿನ್ನರ್ ಹೋಗೋಣ ಏನಾದ್ರು ಅನ್ಕೊಂಡಿದ್ದೆ. ಇಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ. ಸರಿ, ಯಾಕೆ ನಮ್ಮ ಕೆಲಸ ಯಾವಾಗ ಮುಗಿಯುತ್ತೆ ಅಂತ ಗೊತ್ತಿರಲಿಲ್ಲ. ಸರಿ, ಓಕೆ. ಕೇಳಬೇಕಿತ್ತು, ಯಾಕೆ ಪ್ಲಾನ್ ಎಲ್ಲ ಕೇಳ್ತಾರೆ ಅಂತ ಕೇಳಿಲ್ಲ. ನನಗೆ ಐಡಿಯಾನೇ ಇಲ್ಲ ನೀವು ಬರ್ತೀರಾ ಅಂತ ಬೆಂಗಳೂರಿಗೆ. ಅಪ್ಪ ಏನು ನೀವು ಮಾತಾಡೋದೇ ಇಲ್ವಲ್ಲ. ಅದು ಈಗ ಮಲಗುಡು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದಾಗಲೇ ಹೇಳ್ದೆ, ಇವ್ರಿಗೆ ನಮಗೆ ಗೊತ್ತೇ ಇಲ್ವಂತೆ. ಇವ್ರಿಗೆ ಎಷ್ಟಿದೆ ನೋಡಿ, ಒಬ್ಬರಿಗೆ ಮಾತಾಡ್ಸ್ಬಾರ್ದವ್ರಲ್ಲ. ನಿಮ್ಮ ಹೆಸರು ಐಶ್ವರ್ಯ ಅಲ್ಲ, ಐಶು, ಹಂಗಷ್ಟೇ ಗೊತ್ತು ನನಗೆ. ಹಂಗೆ ಹೇಳ್ದೆ ನಾನು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದಾಗ. ಸೊ ಇವ್ರಿಗೆ ನಾನು ಐಶು ಅನ್ನೋದು ಇಷ್ಟ ಅಂದೆ. ಐಶು ನಿಜವಾಗ್ಲೂ ನಿನಗೆ ನಾನು ಇಷ್ಟನಾ? ತುಂಬಾ ಇಷ್ಟಪಡ್ತೀನಿ, ಆದ್ರೆ ನಿಮಗೆ ಗೊತ್ತಾಯ್ತಾ ಇಲ್ಲ ಅಷ್ಟೇ. ಐಶು, ಓ ಏನ್ ವಾಯ್ಸ್ ಚೇಂಜ್ ಆಗಿದೆ ಅಂತ ನೋಡ್ತಿದ್ದೀರಾ? ಇಷ್ಟು ದಿನ ಅವ್ರ ಹಸ್ಬೆಂಡ್ ವಾಯ್ಸ್ ಕೊಡ್ತಾ ಇದ್ರು. ಬನ್ನಿ ಹತ್ರ ಬನ್ನಿ, ಆನಿವರ್ಸರಿ ಇದೆ ಇವತ್ತು. ಸೊ ಇವಾಗ ನಾನು ಬ್ಯಾಕ್ಗ್ರೌಂಡ್ ಇಂದ ಹೇಳ್ತಾ ಇದ್ದೀನಿ. ಇವತ್ತು ಇವ್ರ ಆನಿವರ್ಸರಿ ಇತ್ತಲ್ಲ, ಇವರಿಬ್ರು ನೋಡೋಣ ಅಂತ ನಾವು ಹಾಸನಿಂದ ಬಂದಿದ್ದೀವಿ. ನೀವು ತೋರಿಸ್ತೀರಾ? ನೋಡಿ, ನಮಗೋಸ್ಕರ ಆನಿವರ್ಸರಿ ವಿಶ್ ಮಾಡಕ್ಕೆ. ಅದು ಇವಾಗ ಟ್ರೈನ್ ಇದೆ, ಈ ಟೈಮಲ್ಲಿ ಸಿಕ್ಕಿದ್ದಾರೆ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ನಿಮ್ಮ ವಿಡಿಯೋಸ್ ತುಂಬಾನೇ ಚೆನ್ನಾಗಿರುತ್ತೆ ಆಕ್ಚುಲಿ. ಕೊಡಿ ನಿಮ್ಮನ್ನು ತೋರ್ಸೋಣ, ನಿಮ್ದು ಆನಿವರ್ಸರಿ ಇರೋದು. ನೀವು ಮಾತಾಡೋ. ಹೇಳು. ಸೊ ಒಳ್ಳೇದಾಗ್ಲಿ, ಇನ್ನೂ ಚೆನ್ನಾಗಿ ಬೆಳೀತಾ ಇರಿ. ನಿಮ್ಮ ವಿಡಿಯೋಸ್ ತುಂಬಾನೇ ಚೆನ್ನಾಗಿರುತ್ತೆ. ಹೊಸ್ದಾಗಿ ಯಾರ್ಯಾರು ಅಲ್ಲ, ಹೊಸ್ದಾಗಿ ಯಾವ್ಯಾವ ಕಪಲ್ಸ್ ಬರ್ತಾರೆ ಅವ್ರಿಗೆಲ್ಲ ಇನ್ಸ್ಪಿರೇಷನ್. ನಿಮ್ಮ ಬೆಳಗ್ಗೆ ವಿಡಿಯೋ ಅಂತೂ ತುಂಬಾನೇ ಮೋಟಿವೇಟ್ ಕೊಡುತ್ತೆ. ಯಾರು ಏನೇ ಅನ್ಕೊಳ್ಳಿ, ನೀವಿಬ್ರು ಚೆನ್ನಾಗಿದ್ರೆ ಯಾರು ಬೇರೆ ಮಾಡೋಕ್ಕಾಗಲ್ಲ, ಯಾರು ನಿಮ್ಮ ಖುಷಿನ ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ಇದೇ ಥರ ಇನ್ನೂ ತುಂಬ, ಅದು 60 ವರ್ಷ ಅಂದ್ರಲ್ಲ, 60 ವರ್ಷಕ್ಕಿಂತ ಜಾಸ್ತಿ ಇನ್ನೂ ಜಾಸ್ತಿನೇ ಇರಿ. ಎಷ್ಟು ವರ್ಷ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಖುಷಿಯಾಗಿರ್ತೀವಿ ಅನ್ನೋದು ಮುಖ್ಯ. ಆ ಖುಷಿಯಿಂದ ಇರಿ.
ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಫ್ಯಾನ್ಸ್ ಇದ್ದಾರೆ ಅವ್ರಿಗೆ. ಸ್ಮೈಲ್ ನೋಡಿ, ಸ್ಮೈಲು. ಚಿಕ್ಕ ಚಿಕ್ಕ ಮಕ್ಕಳು ಫ್ಯಾನ್ಸ್ ಅಪ್ಪ. ಬಾಯ್. ಫೈನಲಿ ಕಳ್ಸಿದ್ವಿ, ಅವ್ರು ಹೋದ್ರು. ಖುಷಿ ಆಯ್ತಾ? ಖುಷಿ ಆಯ್ತು, ನಂಗಂತೂ ಖುಷಿ ಆಯ್ತು. ಇನ್ನೊಂದಷ್ಟು ಟೈಮ್ ಇರಬೇಕು ಅಂತ ಆಸೆ ಇತ್ತು, ಬಟ್ ಹೊಟ್ಟೋದ್ರು ಬೇಗ. ಹೊಟ್ಟೋದ್ರು ಖುಷಿ. ಪಾಪ ರಶ್ ಇದೆ ಜಾಸ್ತಿ. ಹಾಸನ್ ಅಲ್ವಾ, ರಶ್ ಇರುತ್ತಲ್ಲಮ್ಮ. ಇದೇನಂದ್ರೆ ಬುಕಿಂಗ್ ಟ್ರೈನ್ ಅಲ್ಲ, ಇದು ನಾರ್ಮಲ್ ಪ್ಯಾಸೆಂಜರ್ ಟ್ರೈನ್ ಅಲ್ಲ, ಸಿಟಿ ಟ್ರೈನ್ ಇದ್ದಂಗೆ. ಪಾಪ ಕಂಟೆಂಟ್ ಮಾಡೋಣ ಅಂದ್ಕೊಂಡಿವಿ, ಬಟ್ ಲೇಟ್ ಆಗ್ಬಿಟ್ಟಿದೆ. ಅವ್ರು ಬರೋದು ಲೇಟ್ ಆಯ್ತಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾರ ಮೀಟ್ ಮಾಡಿದಾಗ ಅಲ್ಲಿ ನಿಜವಾಗ್ಲೂ ಒಂದು ಏನಪ್ಪ ಕಂಟೆಂಟ್ ಮಾಡೇ ಮಾಡ್ತೀವಿ. ಪಾಪ ಅವ್ರಿಗೆ ಇರೋಕೆ ಆಸೆ, ಆದ್ರೆ ಟೈಮ್ ಇಲ್ಲ. ಈಗ ನೋಡಿ, ಟ್ರೈನ್ ಬಿಟ್ರೆ ಇನ್ನು 7 ಗಂಟೆ ಟ್ರೈನ್ ಅಂತೆ, ಅದು ಫುಲ್ಲು ರಸ್ ಆಗುತ್ತಂತೆ. ಅದಕ್ಕೆ ಈ ಟ್ರೈನ್ಗೆ ಹೋಯ್ತು. ಪಾಪ ಅಟ್ಲೀಸ್ಟ್ ಕೂತ್ಕೊಂಡಾದ್ರೂ ಹೋಗ್ಲಿ ಅಂತ ಅಷ್ಟೆ. ಸೊ ಹೀಗೆ ಮನೆಗೆ ಹೋಗಿ ಏನಿದೆ ನೋಡ್ಬೇಕು, ಹೋಗಿ ಮನೇಲಿ ಏನಾರ ಮಾಡಬೇಕು. ಮನೆಗೆ ಹೋಗೋಣ. ಓಕೆ, ಫೋಟೋ ಹೋದ್ರು ಬೇಜಾರಾಯ್ತೈತೆ. ಸೊ ಬಾಯ್, ಮನೆಯಲ್ಲಿ ಸಿಗ್ತೀನಿ. ಎಲ್ಲ ನಮ್ಮನ್ನು ಕಂಡುಹಿಡಿತಾರೆ. ಏನಂತ ಕಂಡುಹಿಡಿತಾರಮ್ಮ? ರೀಲ್ಸ್ ಮಾಡ್ತಾರಲ್ಲ, ಅಟ್ಲೀಸ್ಟ್ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡ್ತಾರಲ್ಲ, ರೀಲ್ಸ್ ಮಾಡ್ತಾರಲ್ಲ ಅವರು. ಆ ವರ್ಡ್ಸ್ಗಳನ್ನೆಲ್ಲ ಕೇಳೋಕ್ಕೆ ನಗು ಬರ್ತಿರುತ್ತೆ. ಒಂದೊಂದು ಕಡೆ ಖುಷಿ ಆಗುತ್ತಲ್ವಾ? ಕಂಡಿಡಿತಾರ ಮಾತಾಡ್ಸ್ತಾರ, ಅದು ಖುಷಿ ಪಡ್ಬೇಕು. ಕರೆಕ್ಟ್. ಸುಸ್ತಾಯ್ತು ಸೀರಿಯಸ್ಲಿ. ಹೋಗ್ಬೇಕೀಗ.